ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ನೋಡಿದ ಹಾಗೆ ಇವತ್ತು ಒಂದು ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿದೆ. 1.5 ಲಕ್ಷ ಶಿಕ್ಷಕರಿಗೆ ಸಿಗಲಿದೆ ದಸರಾ ಬೋನಸ್. ಸೊ ಏನಿದು ದಸರಾ ಬೋನಸ್, ಯಾರಿಗೆ ಸಿಗ್ತಾ ಇದೆ, ಏನು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಜಾತಿ ಗಣತಿ ಶುರುವಾಗ್ತಾಯಿದೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಏನಿದೆಯಲ್ಲ, ಇದೇ ಸೆಪ್ಟೆಂಬರ್ 22ರಿಂದ 15 ದಿನಗಳ ಕಾಲ ಗಣತಿನೇ ನಡೆಸ್ತಾ ಇದೆ. ಟೋಟಲ್ 15 ಡೇಸ್ ಕೆಲಸ ಇದು. ಇದಕ್ಕೆ ಪ್ರತಿ ಗಣತಿದಾರರು 20,000 ರೂಪಾಯಿಗಳನ್ನ ಪಡಿತಾ ಇದ್ದಾರೆ. ಸೊ ಇದೇ ನಮಗೆ ದಸರಾ ಬೋನಸ್, ಓಕೆನಾ. ಸೊ ಹೇಗೆ ಅಂತ ಅಂದರೆ, ಗಣತಿಲಿ ಪಾಲ್ಗೊಳ್ಳುವಂತಹ ಪ್ರತಿಯೊಬ್ಬರಿಗೂ ಕೂಡ 5,000 ಗೌರವಧನನ ನೀಡ್ತಾ ಇದ್ದಾರೆ. ಅದ್ರ ಜೊತೆಗೇ ಪ್ರತಿ ಮನೆ ಭೇಟಿಗೆ 100 ರೂಪಾಯಿಯಂತೆ ನೀಡಬೇಕು ಅನ್ನೋ ಅಂತಹ ಒಂದು ಉದ್ದೇಶನ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾವು ನೋಡ್ಬೋದು ಇಲ್ಲಿ. ಸೊ ಎಷ್ಟು ದಿನದ ಕೆಲಸ ಅಂತ ಅಂದರೆ 15 ದಿನದಲ್ಲಿ ನಾವು ಗಣತಿನ ನಡೆಸಬೇಕು. 15 ದಿನದ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವವರಿಗೆ 5,000 ರೂಪಾಯಿನ ಕೊಡ್ತಾ ಇದ್ದಾರೆ. ಅದರಂತೆಯೇ ಪ್ರತಿ ಮನೆಗೆ 100 ರೂಪಾಯಿ ಅಂತ ಅಂದರೆ 150 ಮನೆಗಳನ್ನ ಗುರಿ ಇಟ್ಕೊಂಡಿದ್ದಾರೆ. ಸೊ ಒಂದು ದಿನಕ್ಕೆ 10 ಮನೆಗಳಂತೆ 15 ದಿನಗಳ ಕಾಲ ನಾವು ಕೆಲಸ ಮಾಡಿದರೆ ಈ 20,000 ರೂಪಾಯಿ ಪ್ರತಿಯೊಬ್ಬ ಗಣತಿದಾರರಿಗೂ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ದುಡ್ಡನ್ನ ಎಷ್ಟು ಅಂದಾಜು ಸರ್ಕಾರ ಇಟ್ಕೊಂಡಿದೆ ಅಂತಂದರೆ, ಈ ಸಮೀಕ್ಷೆಗೋಸ್ಕರನೇ 400ರಿಂದ 425 ಕೋಟಿ ವೆಚ್ಚ ಆಗಲಿದೆ ಅಂತ ಅಂದಾಜು ಮಾಡಿದೆ. ಅದರೊಟ್ಟಿಗೆ ಒಂದು 300 ಕೋಟಿ ಗಣತಿದಾರರಿಗೆ ಅಂತಲೇ ಎತ್ತಿಟ್ಟಿದೆ ಅಂತ ಹೇಳ್ಬೋದು. ಸೊ ಸರಿಸುಮಾರು 1.65 ಲಕ್ಷ ಹೆಚ್ಚಿನ ಶಿಕ್ಷಕರನ್ನ ಏನು ಮಾಡ್ತಾ ಇದೆ, ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಗಣತಿ ಮಾಡೋಕ್ಕೆ ಒಂದು ರೂಪರೇಷೆನ ಹಾಕ್ಕೊಂಡಿದ್ರೆ ಈ ಬಾರಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗಬೇಕು ಅನ್ನೋ ನಿರ್ಧಾರ ತಗೊಂಡು ಈಗ ಆಲ್ರೆಡಿ 300 ಮಾಸ್ಟರ್ ಟ್ರೈನರ್ಗಳನ್ನ ಏನು ಮಾಡಿದ್ದಾರೆ, ಸಿದ್ಧಗೊಳಿಸಿದ್ದಾರೆ. ಸೊ ಅವರಿಗೆ ಜಿಲ್ಲಾ ಹಂತದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ತರಬೇತಿಗಳನ್ನ ನೀಡಿ ನೆಕ್ಸ್ಟ್ ಗಣತಿದಾರರಿಗೆ ಟ್ರೈನಿಂಗ್ ನೀಡುವಂತಹ ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ. ಸೊ ಹಾಗಾದರೆ ಮೇಯ್ನಾಗಿ ಗಣತಿ ಮಾಡಬೇಕು ಅಂತಂದರೆ ನಮಗೆ ಬೇಕಾಗಿರೋದು ಮನೆಯ ವಿಳಾಸ. ಸೊ ಅದು ಏನು ಅಂತಂದರೆ, ಯಾವುದೇ ಒಂದು ಮನೆ ಕೂಡ ಗಣತಿಯಿಂದ ಹೊರಗುಳಿಬಾರ್ದು ಅನ್ನೋದು ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ಅದಕ್ಕೋಸ್ಕರ ಈ ಸತಿ ಏನು ಮಾಡಿದ್ದಾರೆ ಅಂದರೆ, ಮೊಬೈಲ್ ಅಪ್ಲಿಕೇಶನ್ಗಳನ್ನ ಬಳಸ್ಕೊಂಡು ಸೊ ಅಲ್ಲಿ ಗೂಗಲ್ ಮ್ಯಾಪ್ ಸಹಾಯದಿಂದ ಏನು ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಸೊ ಗೂಗಲ್ ಮ್ಯಾಪ್ನ ಬಳಸ್ಕೊಂಡು ಮೊಬೈಲ್ ಅಪ್ಲಿಕೇಶನ್ ಸಹಾಯದಿಂದ ಪ್ರತಿಯೊಬ್ಬ ಗಣತಿದಾರರಿಗೂ ಮನೆಯ ವಿಳಾಸವನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಾಗೆಯೇ ಹೌಸ್ ಮ್ಯಾಪಿಂಗ್ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಮನೆಯ ವಿದ್ಯುತ್ ಸಂಪರ್ಕವನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ಹೌಸ್ ಮ್ಯಾಪಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಪ್ರತಿಯೊಂದು ಮನೆಗೂ ಕೂಡ ಒಂದು ಸ್ಟಿಕ್ಕರ್ ಹಚ್ಚಲಾಗ್ತಾ ಇದೆ. ಹಾಗೆ ವಿದ್ಯುತ್ ಸಂಪರ್ಕ ಯಾವ ಮನೆಗಳು ಇಲ್ವೋ ಅಂತಹ ಮನೆಗಳಿಗೆ ಜಿಲ್ಲಾಡಳಿತದ ಸಹಾಯದಿಂದ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಮನೆಯೂ ಈ ಕರೆಂಟ್ ಕನೆಕ್ಷನ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಕರೆಂಟ್ ಕನೆಕ್ಷನ್ ಇದ್ದರೆ ಸಿಕ್ಬಿಡುತ್ತೆ, ಸಿಕ್ಕಿಲ್ಲ ಅಂತಂದರೆ ಸೊ ಒಂದು ಮನೆ ಇದೆ ಅಂತಂದರೆ ಅಲ್ಲಿ ಜಿಲ್ಲಾಡಳಿತವ್ರು ಹೋಗಿ ಆ ಮನೆ ಇರೋದನ್ನು ಗುರುತಿಸಿ ಸೊ ಆ ಮನೆಗೂ ಕೂಡ ಒಂದು ಸ್ಟಿಕ್ಕರ್ನ, ಪ್ರತಿ ಮನೆಗೂ ಕೂಡ ಲಿಸ್ಟ್ ಮಾಡಿಕೊಂಡು ಸ್ಟಿಕ್ಕರ್ನ ಹಾಕಿ ಬರ್ತಾರೆ. ಪ್ರತಿಯೊಂದು ಸ್ಟಿಕ್ಕರು ಕೂಡ ಒಂದು ಯುನಿಕ್ ಕೋಡ್ನ ಹೊಂದಿರ್ತದೆ ಅಂತ ಹೇಳ್ಬೋದು. ಸೊ ಅದನ್ನು ಇಟ್ಕೊಂಡು ಆ ಯುನಿಕ್ ಕೋಡ್ನ ಸ್ಟೋರ್ ಮಾಡಿ ಡಾಟಾನ ಸ್ಟೋರ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ಮಾಹಿತಿಯಾಗಿರ್ತದೆ. ಸೊ ಯಾರಿಗೆಲ್ಲ ಗಣತಿ ಬರ್ತದೆ ರೆಡಿಯಾಗಿರಿ. ಸೊ ಒಂದು ಬೋನಸ್ ಕೂಡ ನಿಮ್ಮೆಲ್ಲರಿಗೂ ಸಿಗ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.